ಹಾಯ್ ಡಿಸೈನರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಬ್ಯೂಟಿಫುಲ್ ಆಗಿರೋ ಸಿಂಪಲ್ ಆಗಿರೋ ಒಂದು ಆರಿ ಪ್ಯಾಚ್ ವರ್ಕ್ನ ಕಲಿಯೋಣ. 3Dದು ಇಲ್ಲಿ ನೋಡ್ಬೋದು. ಬೇಕಾಗಿರೋ ಮೆಟೀರಿಯಲ್ ನಾನು ತೋರಿಸ್ತಾ ಇದ್ದೀನಿ. ನೀಡಲ್ ಹಾಗೂ ಗ್ರೀನ್ ಕಲರ್ ಬೀಡ್ ಕೂಡ, ಕಟರ್, ಶುಗರ್ ಬೀಡು ಯೆಲ್ಲೋ ಕಲರಲ್ಲೇ ನೋಡ್ಬೋದು. ಇದೇ ಡಿಸೈನ್ನ ನಾವು ಇಲ್ಲಿ ಟ್ರೇಸ್ ಮಾಡೋದು. ನಾನು ಇಲ್ಲಿ ಅದನ್ನು ಟ್ರೇಸ್ ಮಾಡ್ಕೊಂಡಿದ್ದೀನಿ. ಅದನ್ನು ಫ್ರೀ ಹ್ಯಾಂಡ್ ಟ್ರೇಸಿಂಗ್ ಅಷ್ಟೇ. ಇದು ಮೊದಲಿಗೆ ಇಲ್ಲಿ ನೋಡಿ, ಇದೇ ಸ್ಲೀವ್ಗೋಸ್ಕರ ಇದನ್ನು ನಾನು ಪ್ಯಾಚ್ ವರ್ಕ್ ರೆಡಿ ಮಾಡ್ತಾ ಇರೋದು. ಮೊದಲಿಗೆ ನೀವೇನು ಮಾಡಬೇಕು ಅಂದರೆ, ಜರಿ ಥ್ರೆಡ್ ಇದೆ ಅಲ್ಲ, ಜರಿ ಥ್ರೆಡ್ಡಲ್ಲಿ ಚೈನ್ ಸ್ಟಿಚ್ ಹಾಕ್ಕೊಳ್ಳೋಣ. ಪೂರ್ತಿ ಸುತ್ತು ನಾವೇನು ಡ್ರಾ ಮಾಡಿದ್ದೀವಿ ಅದಕ್ಕೋಸ್ಕರ. ನಿಮಗೆ ಚೈನ್ ಸ್ಟಿಚ್ ಬರೋದಿಲ್ಲ ಅಂತಂದರೆ ಹೇಳಿ, ಅದು ನೆಕ್ಸ್ಟ್ ಬರೋ ವೀಡಿಯೋದಲ್ಲಿ ಅದನ್ನು ಕೂಡ ಹೇಳ್ಕೊಡ್ತೀನಿ. ಬರ್ತಾ ಇದ್ದವ್ರಿಗಾದರೆ ಇದು ಭಾಳ ಈಸಿ. ಇಲ್ಲಿ ನೋಡ್ಬೋದು, ಇದೇ ಥರ ನೀಟಾಗಿ ಚೈನ್ ಸ್ಟಿಚ್ನ ಪೂರ್ತಿಯಾಗಿ ಹಾಕ್ಕೊಳ್ಳೋಣ. ನಾವೇನು ಡ್ರಾ ಮಾಡಿದ್ದೀವಿ ಅದ್ರ ಮೇಲೆ. ಆ ಸ್ಲೀವ್ದು ಕಟ್ಟಿಂಗು ಮತ್ತು ಸ್ಟಿಚಿಂಗ್ ವೀಡಿಯೋ ಕೂಡ ಮುಂದಿನ ವೀಡಿಯೋದಲ್ಲಿ ಬರ್ತಾ ಇದೆ, ತಪ್ಪದೆ ಅದನ್ನು ನೋಡಿ. ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ. ವೀಡಿಯೋಗೆ ಲೈಕ್ ಆಯ್ತಂದರೆ ಲೈಕ್ ಮಾಡಿ. ಇಲ್ಲಿ ನೋಡ್ಬೋದು, ನಾನು ಪೂರ್ತಿಯಾಗಿ ಇದನ್ನು ಸ್ಟಿಚ್ ಮಾಡ್ಕೊಂಡಿದ್ದೀನಿ ಈಗ ರೌಂಡ್ ಮಿಡಲಲ್ಲಿ. ಅದೇ ಥರನೇ ಮತ್ತೆ ಹೊರಗಡೆ ಶೇಪ್ಸ್ ಏನು ಪೆಟಲ್ ಶೇಪ್ಸಲ್ಲಿ ನಾವು ಡ್ರಾ ಮಾಡಿದ್ದೀವಲ್ಲ, ಅದನ್ನು ಕೂಡ ಮಾಡ್ಕೊಳ್ಬೇಕು. ಇಲ್ಲಿ ನೋಡ್ಬೋದು, ಲಾಕ್ ಮಾಡಬೇಕು. ಲಾಕ್ನ ಫಸ್ಟು ಚೈನ್ ಸ್ಟಿಚ್ ನೀವು ಎಲ್ಲಿ ಶುರು ಮಾಡಿರ್ತೀರ ಅದ್ರ ಒಳಗಡೆ ಮಾಡ್ಕೋಬೇಕು. ಈಗ ನೋಡಿ, ಇದಾದ್ಕೊಳ್ಳಿ. ಈಗ ಸರೌಂಡಿಂಗ್ ಕೂಡ ಮಾಡೋಣ. ಸೇಮ್ ಚೈನ್ ಸ್ಟಿಚ್ನ ಇಲ್ಲಿ ನಾನು ಮಾಡ್ತಾಯಿದ್ದೀನಿ. ನೋಡ್ಬೋದು, ಒಂದು ಪೆಟಲ್ಗೆ ಮಿಡಲ್ ಪೆಟಲಿಂದ ಶುರು ಮಾಡಿದ್ದೀನಿ. ಸೊ ಅದನ್ನು ತೊಗೊಂಡು ಬಂದು ಆ ಸರ್ಕಲ್ ಏನು ನಾವು ಡ್ರಾ ಮಾಡಿ ಚೈನ್ ಸ್ಟಿಚ್ ಹಾಕಿದ್ದೀನಲ್ಲ ಅಲ್ಲಿಗೆ ತಂದು ಮುಗಿಸ್ಬೇಕು ಅದನ್ನು. ಇಲ್ಲಿ ನೋಡ್ಬೋದು, ಇದೇ ಥರ ಅದು ಕಂಪ್ಲೀಟ್ ಆ ಚೈನ್ ಸ್ಟಿಚ್ ರೌಂಡ್ ಏನಿದೆಯಲ್ಲ ಅದ್ರ ಒಳಗಡೆ ಇರೋ ಒಂದು ಚೈನ್ ಸ್ಟಿಚ್ ಒಳಗಡೆನೇ ಈ ಲಾಕ್ನ ಮಾಡಬೇಕು. ಇಲ್ಲಾಂದರೆ ಗ್ಯಾಪ್ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಇಲ್ಲಿ ನೋಡಿ, ಅದೇ ಥರ ನೆಕ್ಸ್ಟ್ ಪೆಟಲ್ನ ಕೂಡ ಇಲ್ಲಿ ಸ್ಟಿಚ್ ಮಾಡಬೇಕು. ಇದೇ ಥರ ನೋಡಿ, ನಾನು ನಿಮಗೆ ಒಂದು ಅದು ಕೂಡ ಮತ್ತಿನ್ನೊಂದು ಡೌಟ್ ಇರದೇ ಇರಲಿ ಅಂತ ತೋರಿಸ್ತಾ ಇದ್ದೀನಿ. ಸೇಮ್ ಫಸ್ಟ್ ಯಾವ ಥರ ಚೈನ್ ಸ್ಟಿಚ್ ಮಾಡ್ಕೊಂಡ್ವಿ ಅದೇ ಥರನೇ ಪೂರ್ತಿ ಚೈನ್ ಸ್ಟಿಚ್ಚಿಂದನೇ ಮಾಡ್ಬೋದು. ಇದನ್ನು ನಾರ್ಮಲ್ ನೀಡಲಿಂದ ಕೂಡ ಮಾಡ್ತಾರೆ. ಮುಂದೆ ಬರೋ ವಿಡಿಯೋಗಳಲ್ಲಿ ಅದನ್ನು ತೋರಿಸ್ತೀನಿ ಆಯ್ತಂದರೆ. ಇಲ್ಲಿ ನೋಡ್ಬೋದು, ಈ ಥರ ನೀಟಾಗಿ ಇದನ್ನು ಕಂಪ್ಲೀಟ್ ಮಾಡಿ ಅದರೊಳಗಡೆ ಲಾಕ್ ಮಾಡ್ಕೊಳ್ಳೋಣ. ನೋಡಿ, ಈಗ ಆಯ್ತಲ್ಲ, ಈ ಥರ ನಾನು ಪೂರ್ತಿ ಮಾಡಿದ್ದೀನಿ. ಈಗ ಲಾಸ್ಟ್ ಪೆಟಲ್ದು ತೋರಿಸ್ತಾ ಇದ್ದೀನಿ. ಲಾಸ್ಟ್ ಹೆಂಡಿಗೆ ನಾನು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನೋಡ್ಬೋದು, ಈ ಥರ ಪೂರ್ತಿಯಾಗಿ ಹೀಗಿದೆ, ಲಾಕ್ ಆಯಿತು. ಇದು ಪೂರ್ತಿ ಆಗಿದೆಲ್ಲ. ಈಗ ಬೀಡನ್ನ ರೆಡಿ ಮಾಡೋಣ. ಯೆಲ್ಲೋ ಕಲರ್ ಬೀಡನ್ನ ತೊಗೊಂಡಿದ್ದೀನಿ ನಾನು. ಅವ್ರು ಯೆಲ್ಲೋ ಕಲರ್ ಸ್ಯಾರಿ ಇರೋದ್ರಿಂದ, ಯೆಲ್ಲೋ ಕಲರ್ ನೆಟ್ ಹಾಕೋದ್ರಿಂದ. ಇಲ್ಲಿ ನೋಡ್ಬೋದು, ಫಸ್ಟಿಗೆ ನಾವು ಕ್ರಾಸಾಗಿ ಬೀಡನ್ನ ಸ್ಟಿಚ್ ಮಾಡಬೇಕು ವಿತ್ ಸೀಕ್ವೆನ್ಸ್. ಇಲ್ಲಿ ನೋಡಿ, ಮೊದಲಿಗೆ ಏನು ಮಾಡಬೇಕಂದ್ರೆ, ಒಂದು ಸಿಂಗಲ್ ಥ್ರೆಡಲ್ಲಿ ನಾಟ್ ಮಾಡ್ಕೊಂಡಿದ್ದೀನಿ. ನಾರ್ಮಲ್ ಅರಿ ವರ್ಕಲ್ಲಿ ಅದೇ ಥರನೇ ಮಾಡೋದು. ಇಲ್ಲಿ ನೋಡ್ಬೋದು, ಬೀಡ್ ಎಷ್ಟು ಉದ್ದ ಬೇಕು ನೋಡ್ಕೊಳ್ಳಿ, ಅಷ್ಟು ಬೀಡನ್ನ ಹಾಕಿ ಅದಾದ್ಕೊಳ್ಳಿ ಒಂದು ಸೀಕ್ವೆನ್ಸ್ ಇಟ್ಬಿಟ್ಟು ಅದರಿಂದ ಒಳಗಡೆಯಿಂದ ದಾರನ ಹೊರಗೆ ತೆಗಿಬೇಕು. ಇಲ್ಲಿ ನೋಡ್ಬೋದು, ಕರೆಕ್ಟಾಗಿ ಸೀಕ್ವೆನ್ಸ್ನ ಹಿಡಿ, ನಿಮ್ಗೆ ಎಲ್ಲಿ ಬೇಕೋ ಅಲ್ಲಿ ಇಟ್ಬಿಟ್ಟು ಅದ್ರ ಒಳಗಡೆಯಿಂದ ದಾರನ ಹೊರಗೆ ತೆಗೆದು ಪಕ್ಕದಲ್ಲಿ ಒಂದು ಸ್ಟಿಚ್ ಮಾಡಬೇಕು. ನೋಡಿ, ಅದರ ಪಕ್ಕದಲ್ಲಿ ಒಂದು ಸ್ಟಿಚ್ ಮಾಡಿ ಮತ್ತೊಂದು ಸ್ಟಿಚ್ ಚಿಕ್ಕದಾಗಿ ಲಾಕ್ ಸ್ಟಿಚ್ ಹಾಕ್ಕೊಳ್ಳಿ. ಮತ್ತೊಂದು ಸೀಕ್ವೆನ್ಸ್ ಹಾಕಿ ಮತ್ತೊಂದು 5 ರಿಂದ 6 ಬೀಡನ್ನ ಹಾಕಿ ಅದರದ್ದು ಕ್ರಾಸ್ ಏನು ಮಿಡಲ್ ಏನು ಲೈನ್ ಮಾಡ್ಕೊಂಡ್ವಿ ಅದರದ್ದು ಕ್ರಾಸಿಗೆ ಬರಬೇಕು. ಈ ಸೈಡಿಗೆ ಬರೋ ಥರ ಒಂದು ಸ್ಟಿಚ್ ಮಾಡಿ ಮತ್ತು ಬ್ಯಾಕಿಗೆ ಒಂದು ಸ್ಟಿಚ್ ಹಾಕಿ ಅದೇ ಥರನೇ ಎರಡೂ ಸೈಡ್ ಕೂಡ ಸೇಮ್. ಇಲ್ಲಿ ನೋಡ್ಬೋದು, ಇಲ್ಲಿಂದ ಒಂದು ಸೀಕ್ವೆನ್ಸ್ ಇಟ್ಟು ಮತ್ತೆ ಬೀಡ್ 5 ರಿಂದ 6 ಹಾಕಿ ಪಕ್ಕದಲ್ಲಿ ಒಂದು ಸ್ಟಿಚ್ ಮಾಡೋದಿದೆ. ಮತ್ತು ವಾಪಸ್ ಅದನ್ನು ಅದೇ ಥರ ವಾಪಸ್ ಸ್ಟಿಚ್ ಮಾಡ್ಕೊಳ್ಳೋದೆ. ಮತ್ತು ಇನ್ನೊಂದು ಸೀಕ್ವೆನ್ಸ್ ಇಡೋದಿದೆ. ಅದೇ ಥರ ಪೂರ್ತಿಯಾಗಿ ಈ ಪೆಟಲ್ನ ಕಂಪ್ಲೀಟ್ ಮಾಡೋದು. ಇಲ್ಲಿ ನೀವು ಸ್ಲೋಲಿ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ವಿಡಿಯೋ ತುಂಬ ಸ್ಪೀಡಾಗಿ ಮೂವ್ ಆಗ್ತಿತ್ತು ಅಂದರೆ ನೀವು ಅದನ್ನು ಸೆಟ್ಟಿಂಗ್ಸಲ್ಲಿ ಸ್ಲೋ ಬಟನ್ ಇರುತ್ತಲ್ಲ ಅದನ್ನು ನಾರ್ಮಲ್ಗಿಂತ ಸ್ಲೋಲ್ ತಂದಿಡಿ, ಆವಾಗ ನಿಮ್ಗೆ ಕ್ಲಿಯರಾಗಿ ಗೊತ್ತಾಗುತ್ತೆ. ಇಲ್ಲಿ ನೋಡ್ಬೋದು, ಇದೇ ಥರನೇ ಎರಡು ಸೈಡ್ ಈ ಕಡೆ ಒಂದೊಂದೇ ಹಾಕ್ಕೊಳ್ತಾ ಫಿನಿಶ್ ಮಾಡೋಣ. ಇಲ್ಲಿ ನೋಡ್ಬೋದು, ನಾನೀಗ ಇದನ್ನು ಕ್ಲೈಮ್ಯಾಕ್ಸಿಗೆ ಬಂದಿನ ಪೆಟಲ್ದು ಅದಕ್ಕೆ ತೋರಿಸ್ತಾ ಇದ್ದೀನಿ. ನೋಡಿ, ಲಾಸ್ಟ್ ಒಂದು ಸೀಕ್ವೆನ್ಸು ಮತ್ತು ಒಂದು 6 ರಿಂದ 7 ಶುಗರ್ ಬೀಡ್ ಬಂದಿದೆ ಅಲ್ಲಿ ಯೆಲ್ಲೋ ಕಲರ್ದು. ಆ್ಯಕ್ಚುಲಿ ಹೇಳಬೇಕಂದ್ರೆ ಶುಗರ್ ಬೀಡ್ ಕ್ವಾಲಿಟಿ ಚೆನ್ನಾಗಿಲ್ಲ. ತೊಗೊಳೋಕ್ಕಿಂತ ಮುಂಚೆ ಒಂದ್ಸಲಿ ಕ್ವಾಲಿಟಿ ಚೆಕ್ ಮಾಡ್ಕೊಳ್ಳಿ. ನೋಡಿ, ಇದೇ ಥರ ಕಾರ್ನರಲ್ಲಿ ಕೂಡ ಅದರದ್ದು ಏರ್ಜಲ್ ಏನಿದೆಲ್ಲ ಅಲ್ಲೂ ಕೂಡ ಹಾಕಬೇಕು. ಅದಾದ ಕೂಡ ಚಿಕ್ಕದ ಒಂದು ಸ್ಪೇಸ್ ಉಳಿತಂದರೆ ಅಲ್ಲೊಂದು 2 ಬೀಡ್ ಹಾಕಿದ್ರೆ ಆಯಿತು. ಇದೇ ಥರನೇ 3 ಪೆಟಲ್ಸ್ ಮಾಡ್ಕೊಳ್ಳೋಣ. ಇಲ್ಲಿ ನೋಡ್ಬೋದು, 2 ಕೆಳಗಡೆ ಒಂದೊಂದು ಮಿಡಲ್ದು ಬಿಟ್ಟು ಕೆಳಗಡೆ 2 ಪೆಟಲ್ಸ್ಗೆ ಅದೇ ಥರ ಸೇಮ್ ಸ್ಟಿಚ್ ಆ ಕಡೆ ಈ ಕಡೆ. ಅದು ಈ ಕಡೆ ನಾನು ಯಾಕೆ ತೋರಿಸ್ತಾ ಇದ್ದೀನಿ ಅಂದರೆ, ಇಲ್ಲಿ ನೋಡ್ಬೋದು, ಇಲ್ಲಿ ಭಾಳ ಜಾಗ ಉಳ್ಕೊಂಡಿದೆ ಕೆಳಗಡೆ ಸೈಡು. ಇದನ್ನು ಹೇಗೆ ಕವರ್ ಮಾಡೋದು ಅಂತ ಹೇಳಲಿಕ್ಕೋಸ್ಕರ ತೋರಿಸ್ತಾ ಇದ್ದೀನಿ. ನೋಡಿ, ಸೇಮ್ ಸೀಕ್ವೆನ್ಸ್ ಇಟ್ಟು ಒಂದು 6 ಅಥವಾ 7 ಶುಗರ್ ಬೀಡನ್ನ ತೊಗೊಂಡು ಸ್ಟಿಚ್ ಮಾಡಿ ಪಕ್ಕದಲ್ಲಿ ಸ್ಟಿಚ್ ಮಾಡಬೇಕು. ಅದಾದ ಕೂಡ ಪಕ್ಕದಲ್ಲಿ ಸ್ಟಿಚ್ ತೊಗೊಂಡು ಈಗ ಬ್ಯಾಕಿಗೆ ತೊಗೊಳ್ಳೋಣ. ನೋಡಿ, ಈ ಥರ ಒಂದು ಸ್ಟಿಚ್ ಆಯ್ತಲ್ಲ. ಈಗ ಇದಾದ ಕೂಡ ಡೈರೆಕ್ಟಾಗಿ ಇದನ್ನು ದಾರನ ಕೆಳಗಡೆ ತೊಗೊಂಡೋಗಿ ಬಾಟಮ್ ಏನು ನಮ್ಮದು ಕನೆಕ್ಟಿಂಗ್ ಲೈನ್ ಇದೆ ಬಾಟಮಿಂದ ನೋಡ್ಬೋದು. ಈಗ ನಾನು ಅಲ್ಲಿಂದ ಬೀಡನ್ನ ಸ್ಟಿಚ್ ಮಾಡಿದೆ. ಈಗ ಇಲ್ಲಿ ನೋಡಿ, ಇದು ಪೂರ್ತಿ ಕವರ್ ಆಗೋಯ್ತು. ಈಗ ಇದು ನೋಡಲಿಕ್ಕೆ ನೀಟಾಗಿ ಪೆಟಲೇ ಇದೆ, ಅದು ಅರ್ಧ ಕವರ್ ಆಗಿದೆ ಅನ್ನೋ ಥರ ಬಂತಲ್ಲ, ಅದೇ ಥರ. ಈಗ ಅದು ಕೂಡ ವೈಟ್ ಬೀಡನ್ನ ಹೇಗೆ ಹಾಕೋದು ಅಂತ ನೋಡಿ, ಮಿಡಲ್ ಮಾರ್ಕ್ ಮಾಡಿ ಒಂದು ಸೈಡ್ ಆದ ಕೂಡ ಇನ್ನೊಂದು ಸೈಡ್ ಫಿಲ್ ಮಾಡಬೇಕು. ಇಲ್ಲಿ ನೋಡ್ಬೋದು, ಮಿಡಲ್ ನಾನು ಮಾರ್ಕ್ ಮಾಡ್ಕೊಂಡಲ್ಲ ಪೆನ್ಸಲ್ಲಿ. ಅದಾದ್ಕೊಳ್ಳಿ ನೋಡಿ, ಶುಗರ್ ಬೀಡ್ ಎಷ್ಟು ಚೆನ್ನಾಗಿದೆ, ಕ್ವಾಲಿಟಿ ಚೆನ್ನಾಗಿದೆ. ನೋಡಿ, ಇದು ಎಷ್ಟು ಕ್ವಾಲಿಟಿ ಚೆನ್ನಾಗಿಲ್ಲ. ಯೆಲ್ಲೋ ಕಲರ್ ಒಂದು ಚಿಕ್ಕದು ದೊಡ್ಡದಿದೆ, ಅದರ ವೈಟ್ ಕಲರಲ್ಲಿ ಕ್ವಾಲಿಟಿ ಚೆನ್ನಾಗಿದೆ ತುಂಬ. ಸೊ ಅದು ಒಂದೇ ಸೈಜಲ್ಲಿದೆ. ನೋಡಿ, ಈ ಥರ ಒಂದು ಮಿಡಲಲ್ಲಿ ಸ್ಟಿಚ್ ಮಾಡ್ಕೊಂಡು, ಯಾಕಂದರೆ ಲೋಡಿಂಗ್ ಕೊಡೋಕ್ಕೋಸ್ಕರ ಇದು ಮಿಡಲಲ್ಲಿ ವೈಟ್ ಶುಗರ್ ಬೀಡನ್ನ ಸ್ಟಿಚ್ ಆದ್ಕೊಳ್ಳಿ. ಈಗ ನೋಡ್ಬೋದು ನೀವು, ಈಗ ಟಾಪಿಂದ ಕಾರ್ನರಿಂದ ಇತ್ತು ಮಿಡಲ್ಗೆ ಒಂದು ಲೈನ್ ಶುಗರ್ ಬೀಡನ್ನ ಹಾಕೋಣ ವೈಟ್ ಕಲರ್. ಅದಾದ್ಕೊಳ್ಳಿ ಒಂದು ಸೈಡ್ ಮಾತ್ರ ಫಿಲ್ ಮಾಡಬೇಕು. ನೋಡಿ, ಈ ಥರ ಮತ್ತೆ ಬಾಟಮಲ್ಲಿ ಒಂದು ಸ್ಟಿಚ್ಚು ಮೇಲೊಂದು ಸ್ಟಿಚ್ ಮಾಡೋದಿದೆ. ಅಲ್ಲಿಂದ ಬೀಡ್ ತೊಗೊಂಡು ಕೆಳಗಡೆ ಬರೋದು, ಚಿಕ್ಕ ಒಂದು ಲಾಕ್ ಸ್ಟಿಚ್ ಮಾಡೋದು ಕೆಳಗಡೆ,
ಅದಾದ ಕೂಡಲೇ ಮತ್ತೆ ವಾಪಸ್ ಮೇಲೆ ಖಾಲಿ ದಾರ ಹೋಗಬೇಕು, ಮೇಲಿಂದನೇ ಮತ್ತೆ ಬೀಡ್ ಬರಬೇಕು. ಯಾವಾಗ ಈ ಥರ ಲೋಡಿಂಗ್ ಕೊಡೋವಾಗ ಇದೇ ಥರ ಸ್ಟಿಚ್ ಮಾಡಬೇಕು. ನಿಮ್ಗೆ ಆರಿ ವರ್ಕಲ್ಲಿ ಕಲಿಯೋದು ಇಂಟ್ರೆಸ್ಟ್ ಇದ್ದರೆ ಕಮೆಂಟಲ್ಲಿ ಕಮೆಂಟ್ ಮಾಡಿ, ಡೆಫಿನೆಟ್ಲಿ ನಾನು ಒಂದೊಂದನ್ನು ನೀಟಾಗಿ ಹೇಳ್ಕೊಡ್ತೀನಿ. ನಿಜ ಹೇಳಬೇಕಂದ್ರೆ ಆರಿ ವರ್ಕ್ ಬಿಸ್ನೆಸ್ನ ಶುರು ಮಾಡಿದ್ರೆ ಪ್ರಾಫಿಟ್ಗೆ ಏನೂ ಕಮ್ಮಿ ಇಲ್ಲ, ಒಳ್ಳೆ ಪ್ರಾಫಿಟ್ಟು. ಅಂದರೆ ಲೈಫ್ನ ಸಕ್ಸಸ್ಫುಲ್ಲಿ ನಡೆಸ್ಬೋದು. ನಾನು ಅಂದ್ಕೊಳ್ತೀನಿ ಟೈಲರಿಂಗಿಗಿಂತ ಜೊತೆಗೆ ಆರಿ ವರ್ಕ್ ಗೊತ್ತಿದ್ದರೆ ತುಂಬಾ ಪ್ರಾಫಿಟ್ಟಾಗಿ ಬಿಸ್ನೆಸ್ನ ನಡೆಸ್ಬೋದು. ಇದು ನನ್ನ ಪರ್ಸ್ನಲ್ ಒಪಿನಿಯನು. ಇದಾದ ಕೂಡಲೇ ನೋಡಿ ಈ ಥರ ಇದೇ ಥರ ಇನ್ನೊಂದು ಸೈಡ್ ಕೂಡ ಸ್ಟಿಚ್ ಮಾಡ್ಕೊಳ್ಳೋಣ. ಒಂದು ಸೈಡ್ ಪೂರ್ತಿ ಸ್ಟಿಚ್ ಆಗಿದೆ. ಫಸ್ಟಲ್ಲಿ ನಾವು ನೋಡಿದಾಗೆ ಯೆಲ್ಲೋ ಕಲರ್ ನಾವು ಮಾಡೋವಾಗ ಎರಡೂ ಸೈಡ್ ಒಂದು ಆಚೆ ಒಂದು ಈಚೆ ತೊಗೊಂಡೆ, ಅಂದರೆ ಎಕ್ಸ್ ಟೈಪಲ್ಲಿ ಸ್ಟಿಚ್ ಮಾಡಿದ್ವಿ. ಆದರೆ ಇದನ್ನು ಒಂದು ಸೈಡ್ ಮಾತ್ರ ಸ್ಟಿಚ್ ಮಾಡ್ತೀವಿ. ಇದು ಲೋಡಿಂಗ್, ಲೀಫ್ ಲೋಡಿಂಗ್ ಅಂತ ಹೇಳ್ತಾರೆ ಇದನ್ನು. ಸೊ ಈ ಥರ ಒಂದು ಸೈಡಿಂದನೇ ನೀಟಾಗಿ ಸ್ಟಿಚ್ ಮಾಡ್ಕೊಳ್ಳಿ. ಅದೇ ಥರ ಬಾಟಮ್ಗೆ ಒಂದು ಸ್ಟಿಚ್ಚು ಮತ್ತು ಅದಾದ ಕೂಡ ಲಾಕ್ ಸ್ಟಿಚ್ ಚಿಕ್ಕದ ಒಂದು ಹಾಕಬೇಕು. ಇಲ್ಲಿ ನೋಡಿ, ಇದು ನಾನು ಬರೀ ಪ್ಯಾಚ್ ವರ್ಕ್ ರೆಡಿ ಮಾಡೋದು ತೋರಿಸೋದ್ರಿಂದ ಬಿಗಿನರ್ಗೆ ಅಷ್ಟು ಅರ್ಥ ಆಗದೆ ಇರ್ಬೋದು. ಆದರೆ ಮುಂದೆ ಬರೋ ವೀಡಿಯೋಗಳಲ್ಲಿ ಬಿಗಿನರ್ಗೋಸ್ಕರ ಒಂದು ಆರಿ ಕ್ಲಾಸಸ್ನ ಒಂದು ರೆಗ್ಯುಲರಾಗಿ ಇಟ್ಕೊಳ್ಳೋಣ. ಒಂದು ಸಣ್ಣ ಸಣ್ಣ ವೀಡಿಯೋಸ್ನ ಹಾಕ್ತೀನಿ ನಾನು ಸ್ಟಿಚಸ್ ಬಗ್ಗೆ. ಇಷ್ಟ ಆಯ್ತಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ನಿಮಗೆ ಆರಿ ವರ್ಕ್ ಕಲಿಯೋದಿದ್ದರೆ ಯಾರಿಗಾದರೂ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಅವರು ಕೂಡ ಇದನ್ನು ಚಾನಲ್ನ ಶೇರ್ ಮಾಡಿ. ಇಲ್ಲಿ ನೋಡಿ, ಈಗ ಇದಾಯ್ತಲ್ಲ, ಈಗ ಮಿಡಲಲ್ಲಿ ಗ್ಯಾಪ್ ಇದೆಲ್ಲ, ಆ ಗ್ಯಾಪ್ನ ನೋಡ್ಬೋದು. ಈ ಥರ ಒಂದು ಲೈನ್ ಶುಗರ್ ಬಿಟ್ಟು ತೊಗೊಂಡು ಕವರ್ ಮಾಡಬೇಕು. ನೀವೀಗ ಬಾಟಮಲ್ಲಿ ಲಾಕ್ ಸ್ಟಿಚ್ ಮಾಡ್ಕೊಳ್ಬೇಕು. ಇದಾಯ್ತಲ್ಲ, ಇದೇ ಥರ ಈ ಸೈಡ್ ಕೂಡ ಒಂದು ವೈಟ್ ಶುಗರ್ ಬಿಟ್ಟು ಕವರಿಂಗ್ ಮಾಡ್ಬೋದು. ನೋಡಿ, ಇಲ್ಲಿ ಪೂರ್ತಿ ಆಯಿತು. ಈ ಲೀಫ್ ಕೂಡ ಕಂಪ್ಲೀಟ್ ಆಯಿತು. ಇದೊಂದು ಮಿಡಲ್ ಪಾರ್ಟ್ ಮಾತ್ರ. ಈ ಮಿಡಲ್ ಪಾರ್ಟ್ಗೆ ಈ ಗ್ರೀನ್ ಕಲರ್ ಏನಿದೆ ಅಲ್ಲ, ಗ್ರೀನ್ ಕಲರ್ ಮಣಿಗಳೇನಿದೆ ಅಲ್ಲ, ಈ ಮಣಿನ ಹಾಕೋಣ. ನೋಡ್ಬೋದು, ಒಂದು ಮಣಿ ಹಾಕ್ಕೊಳ್ಳಿ. ಅದ್ರ ತಕ್ಕಂತೆ ಯೆಲ್ಲೋ ಕಲರ್ ಒಂದು ಮಣಿ ಹಾಕ್ಕೊಂಡು ವಾಪಸ್ ಅದೇ ಮಣಿ ಒಳಗಡೆ ಯಾವುದರಿಂದ ನಾವು ನಾರ್ಮಲ್ ನೀಡಲಿಂದ ಸ್ಟಿಚ್ ಮಾಡ್ತಾ ಇರೋದಲ್ಲ, ವಾಪಸ್ ಹಾಕಿ ಸ್ಟಿಚ್ ಮಾಡೋದು. ನೋಡಿ, ಈ ಥರ ಪೂರ್ತಿಯಾಗಿ ಸ್ಟಿಚ್ ಮಾಡ್ಕೊಳ್ಳಿ. ನೋಡ್ಬೋದು, ಈ ಥರನೇ ಪೂರ್ತಿ ಇದ್ರ ಫುಲ್ ಏನು ರೌಂಡ್ ಏನಿದೆಲ್ಲ ಅದು ಪೂರ್ತಿ ಇದೇ ಥರ ಬೀಡನ್ನ ಸ್ಟಿಚ್ ಮಾಡ್ಕೊಳ್ಳೋಣ. ನೋಡಿ, ಪೂರ್ತಿ ನಾನೆಲ್ಲ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ ಒಂದೊಂದೇ. ಪ್ಯಾಚ್ ವರ್ಕ್ ಸಿಂಪಲ್ ಆಗಿದೆ, ಆದರೆ ಕೆಲಸ ಭಾಳ ಇದೆ. ಇದು ನೋಡ್ಬೋದು, ಈ ಡಿಸೈನ್ ಭಾಳ ಸಿಂಪಲ್ಲೇ, ಆದರೆ ವರ್ಕಿಂಗ್ ಟೈಮ್ ಭಾಳ ತೊಗೊಳತ್ತೆ ಇದು ಮಾಡಲಿಕ್ಕೆ. ಆದರೆ ನಿಜವಾಗ್ಲೂ ಈ ವರ್ಕ್ನ ನೀವು ಕಲ್ತ್ಕೊಂಡ್ರೆ ಸಿಂಪಲಾಗಿ ಬ್ಲೌಸ್ ಮೇಲೆ ಈ ಥರ ಒಂದು ಚಿಕ್ಕ ಚಿಕ್ಕ ಪ್ಯಾಚ್ ವರ್ಕ್ ಕೂಡ ಮಾಡಿದ್ರು ಮಿನಿಮಮ್ ನಾನು ಹೇಳ್ತೀನಿ 800ರಿಂದ 1200 ರೂಪಾಯಿ ಗಂಟೆ ಆರಾಮಾಗಿ ಬ್ಲೌಸಿನ ರೇಟ್ ಕೊಡ್ಬೋದು. ನಾನಂತೂ ಕಸ್ಟಮರ್ಗೆ ಅಷ್ಟೇ ಮಾಡೋದು ರೇಟ್. ನಾರ್ಮಲಾಗಿ ಈ ಥರ ಪ್ಯಾಚ್ ವರ್ಕ್ ಹಾಕೋದಿದ್ರೆ, ನಾರ್ಮಲ್ ವರ್ಕ್ ಇದ್ದರೆ ಮಾತ್ರ 3ರಿಂದ 4 ಸಾವಿರ ಗಂಟೆ ಹೋಗುತ್ತೆ. ಇಲ್ಲಿ ನೋಡ್ಬೋದು, ಇದು ಪೂರ್ತಿ ಕಂಪ್ಲೀಟ್ ಆಗಿದೆ. ನಾನು ಲಾಕ್ ಸ್ಟಿಚ್ ಕೂಡ ಮಾಡಿಕೊಂಡು ಇದಾದ ಕೂಡ ನೆಕ್ಸ್ಟಿಗೆ ಏನು ಮಾಡೋಣ ಅಂದರೆ, ಇದೇನು ಪ್ಯಾಚ್ ವರ್ಕ್ ಇದೆಯಲ್ಲ ಇದ್ರ ಸುತ್ತ ಜರಿ ಥ್ರೆಡ್ಡಿಂದು ಇನ್ನೊಂದು ಸುತ್ತ ರೌಂಡ್ ಚೈನ್ ಸ್ಟಿಚ್ ಹಾಕೋಣ. ಯಾಕಂದರೆ ಅದು ನಾವು ಕಟ್ ಮಾಡಿ ತೆಗಿತೀವಲ್ಲ ಪ್ಯಾಚ್ ವರ್ಕಲ್ಲಿ, ದಾರಗಳು ಬಿಚ್ಕೊಂಡು ಬರಬಾರ್ದು ಅಂತಿಕೊಂಡು ಹೇಳಲಿಕ್ಕೋಸ್ಕರ ಇನ್ನೊಂದು ಪೂರ್ತಿ ಸುತ್ತ ನಾರ್ಮಲ್ ಚೈನ್ ಸ್ಟಿಚ್ಚೇ ಇದು ಪೂರ್ತಿ ಮಾಡ್ಕೊಳ್ಳೋಣ. ಇಲ್ಲಿ ನೋಡ್ಬೋದು, ನಾನು ಪೂರ್ತಿ ಮಾಡ್ಕೊಳ್ತಾ ಇದ್ದೀನಿ. ಅದನ್ನು ಹೇಳಲಿಕ್ಕೋಸ್ಕರ ಯಾವ ಥರ ಅಲ್ಲಿಂದ ಬಾಟಮಿಂದ ಸ್ಟಾರ್ಟ್ ಮಾಡಿ ಫುಲ್ ಮತ್ತೆ ಅಲ್ಲೇ ಹೋಗಿ ಅದೇ ಚೈನ್ ಯಾವ ಫಸ್ಟು ಚೈನ್ ಸ್ಟಿಚ್ ಇರುತ್ತೆ ಅದರೊಳಗೆ ಲಾಕ್ ಮಾಡೋಣ. ಅದಾದ್ಕೂಡ ಈಗ ಜಿಗ್ಜ್ಯಾಗ್ ಸ್ಟಿಚ್ ಅಂತಾರೆ ಇದನ್ನು. ಇದು ಯಾವಾಗ ಕಟ್ ವರ್ಕ್ ಮಾಡೋವಾಗ ಯೂಸ್ ಮಾಡ್ತೀವಿ ನಾವು ಇದನ್ನು. ಆ ಸ್ಟಿಚ್ನ ಹಾಕ್ಕೊಳ್ಳೋಣ. ಎರಡೂ ಕಡೆಯಿಂದ ಸ್ಟಿಚ್ ಹಾಕ್ಕೊಳ್ತಾ ಜಿಗ್ಜ್ಯಾಗಾಗಿ ಸ್ಟಿಚ್ ಆಗಬೇಕದು. ಅದು ಕ್ಲೈಮ್ಯಾಕ್ಸಲ್ಲಿ ನಾನು ನಿಮಗೆ ತೋರಿಸ್ತೀನಿ ಯಾಕೆ ಆ ಸ್ಟಿಚ್ಚನ್ನ ಹಾಕಿದ್ವಿ ಅಂತ ಹೇಳಿ, ಅದು ಯಾವ ಥರ ಫಿನಿಶಿಂಗ್ ಆಗಿ ಬರುತ್ತೆ ಅಂತ. ಇಲ್ಲಿ ನೋಡ್ಬೋದು, ಪೂರ್ತಿ ಕಂಪ್ಲೀಟ್ ಮಾಡ್ಕೊಂಡೆ ನಾನೀಗ. ಇಲ್ಲಿ ಬಾಟಮಲ್ಲಿ ಬಂದಿನಲ್ಲ, ನಿಮ್ಗೆ ಹೇಳಲಿಕ್ಕೋಸ್ಕರ ತೋರಿಸ್ತೀನಿ. ಲಾಕ್ ಸ್ಟಿಚ್ ಮಾಡಲಿಕ್ಕಿಂತ ಮುಂಚೆ ಬಾಟಮ್ ಹತ್ರ ಬಂದೀನಿ. ಪೂರ್ತಿಯಾಗಿ ಈಗ ಸ್ಟಿಚ್ ಮಾಡಿದ್ದೀನಿ ಲಾಕ್ ಸ್ಟಿಚ್ನ. ನೋಡ್ಬೋದು, ಇದನ್ನು ಈ ಥರ ಮಾಡಿ ಪೂರ್ತಿ ಲಾಕ್ನ ಇಲ್ಲಿ ಲಾಕ್ ಮಾಡ್ಕೊಳ್ಳೋಣ. ಕ್ಲೈಮ್ಯಾಕ್ಸ್ ಇಲ್ಲಿ ಮುಗಿಸಿದ್ರೆ ಈ ಪೂರ್ತಿ ಪ್ಯಾಚ್ ವರ್ಕ್ ರೆಡಿಯಾಗಿದೆ. ಇಲ್ಲಿ ನೋಡ್ಬೋದು, ಲಾಕ್ ಆಯ್ತು. ಈಗ ಇದನ್ನು ನಾವೇನು ಮಾಡಿ ಇದಕ್ಕೆ ಗ್ಲೂ ಹಚ್ಕೊಳ್ಳೋಣ. ಬ್ಯಾಕ್ ಸೈಡ್ ನೋಡಿ ಎಷ್ಟು ನೀಟಾಗಿ ಫಿನಿಶ್ ಆಗಿದೆ. ಇದಕ್ಕೆ ಗ್ಲೂ ಹಚ್ಕೊಳ್ಳೋಣ, ದಾರ ಬಿಚ್ಕೊಂಡು ಬರದೇ ಇರೋಕ್ಕೋಸ್ಕರ. ಬಟ್ಟೆ ದಾರ ಬಿಚ್ಕೊಂಡು ಬರುತ್ತಲ್ಲ ಯಾವಾಗಲೂ ನಾವು ಕಟ್ ಮಾಡಿದ್ರೆ ಪ್ಯಾಚ್ ವರ್ಕ್ಗೋಸ್ಕರ. ಅದಕ್ಕೆ ಇಲ್ಲಿ ನೋಡ್ಬೋದು, ಇದನ್ನು ಈ ಥರ ಇಟ್ಟು ಒಣಗಕ್ಕಿಡೋಣ. ನಾನು ರಿಂಗಿಂದ ಬಿಚ್ಕೊಳ್ತಾ ಇದ್ದೀನಿ, ಸ್ವಲ್ಪ ಟೈಮ್ ಒಣಗಿತ್ತದು. ಅದಾದ ಕೂಡ ಈಗ ಇನ್ನೊಂದು ಬಟ್ಟೆ ಇಟ್ಟು ಕವರ್ ಮಾಡಿ. ಬ್ಯಾಕ್ ಥ್ರೆಡ್ಡಲ್ಲಿ ಏನಿದೆಲ್ಲ ಅದು ಕಾಣಿಸ್ತು ನೀಟಾಗಿ ಫಿನಿಶಿಂಗ್ ಕೊಡಲಿಕ್ಕೋಸ್ಕರ ಕವರ್ ಮಾಡೋಣ. ಅದಕ್ಕೋಸ್ಕರ ಮೊದಲು ಗ್ಲೂ ಹಾಕ್ಕೊಳ್ಳೋಣ. ಏನು ಗ್ಲೂ ನಾವು ಮೊದಲು ಹಾಕಿದ್ವಿ ಅದ್ರ ಮೇಲೆ ಮತ್ತಷ್ಟು ಗ್ಲೂ ಹಾಕಿ ನೋಡಿ ಈ ಥರ ನೀಟಾಗಿ ಪ್ರೆಸ್ ಮಾಡಿ, ಇದನ್ನು ಪ್ರೆಸ್ ಮಾಡಿ ಉಲ್ಟಾ ಮಾಡಿ ಇನ್ನೊಂದ್ಸಲ ನೀಟಾಗಿ ಪ್ರೆಸ್ ಮಾಡಿ ಅದು ಬಟ್ಟೆ ಕ್ಲೀನಾಗಿ ಸ್ಟಿಕ್ ಆಗಬೇಕು. ಇದನ್ನು ಒಣಗಕ್ಕೆ ಬಿಟ್ಟು ಅದನ್ನು ಸುತ್ತ ಕಟ್ ಮಾಡಿ ತೆಗೆದ್ರೆ ಆಯಿತು. ಇಲ್ಲಿ ನಾನು ಒಣಗಕ್ಕೆ ಬಿಟ್ಟಿದ್ದೆ ಒಂದು 5ರಿಂದ 6 ಅವರ್ ಗಂಟ. ಇದು ಒಣಗಿತು. ಇಲ್ಲಿ ನೋಡಿ ಈ ಥರ ಕಟ್ ಮಾಡ್ಕೊಂಡಲ್ಲ. ಈಗ ಇದನ್ನು ನೀಟಾಗಿ ಟ್ರಿಮ್ ಮಾಡ್ಕೊಳ್ಳೋಣ. ಏನು ಎಕ್ಸ್ಟ್ರಾ ಬಟ್ಟೆ ಇಲ್ದಿರ ಕರೆಕ್ಟಾಗಿ ನಾವು ಎಲ್ಲಿ ಗಂಟ ಜರಿ ಥ್ರೆಡ್ಡಿಂದು ವರ್ಕ್ ಮಾಡಿದ್ದೀವಲ್ಲ ಅಲ್ಲಿ ಗಂಟ ಅದನ್ನು ಕಟ್ ಮಾಡ್ಕೊಳ್ಳೋಣ. ನೋಡಿ ಈ ಥರ ನೀಟಾಗಿ ಎಲ್ಲ ಎಡ್ಜುಗಳನ್ನ ನೀಟಾಗಿ ಕಟ್ ಮಾಡ್ಕೊಳ್ಳಿ. ಸ್ಮೂತಾಗಿ ಕಟ್ ಮಾಡಿ. ದಾರ ಕಟ್ಟೋದ್ರೆ ತುಂಬ ಕಷ್ಟ ಮತ್ತು ವರ್ಕ್ ವೇಸ್ಟಾಗಿ ಹೋಗುತ್ತೆ. ಇಲ್ಲಿ ನೋಡಿ ಈ ಥರ ಪೂರ್ತಿ ಕಟ್ಟಾಗಿದೆ. ವಿಡಿಯೋ ಯೂಸ್ಫುಲ್ ಅನಿಸ್ತಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಈ ಪ್ಯಾಚ್ ವರ್ಕ್ನ ಸ್ಲೀವ್ಗೆ ಅಟ್ಯಾಚ್ ಮಾಡ್ತಾ ಭೇಟಿಯಾಗೋಣ. ಅಲ್ಲಿವರೆಗೂ ಬಾಯ್ ಬಾಯ್.